ಕುಪೇಕಾ ಮತ್ತು ಇತರ ಇನ್ನು 2 ಆರ್ಗನೈಸೇಷನ್ಸ್ ಜೊತೆಲಿ ಚರ್ಚೆ ಆಗಿದೆ. ಅವರು ಬೆಳೆ ಏರಿಕೆ ಎಲ್ಲ ವಿಚಾರಗಳು ಏನು ಹಣದುಬ್ಬರ ಆಗ್ತಾಯಿದೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ವಿಚಾರ ಮತ್ತು ಸಂಬಳ ವಿಚಾರ ನಿರಂತರವಾಗಿ ಅವರು ಪ್ರತಿ ವರ್ಷ 3% ನಾವು ಏರಿಕೆ ಮಾಡಬೇಕು ಅಂದರೆ ಏನು ಅವರು ಸಂಬಳ ಏರಿಕೆ ಮಾಡಬೇಕು, ಇವೆಲ್ಲ ನಮಗೆ ಹೊರೆ ಆಗ್ತಾಯಿದೆ. ನಮಗೆ 20% ಜಾಸ್ತಿ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಡವನ್ನು ನಮಗೆ ಮಾಡಿದರು. ಆದರೂ ನಾವು ಚರ್ಚೆ ಮಾಡಿದ್ದೀವಿ. ಆ ರೀತಿ ನಾವು ಆ ರೀತಿ ಹೆಚ್ಚು ಮಾಡೋಂಥದ್ದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಅಂತಿಮವಾಗಿ ಇನ್ನು ನಾವು ಒಂದು ನಿರ್ಣಯ ಮಾಡಬೇಕಾಗಿದೆ. ಒಟ್ಟಾರೆಯಾಗಿ ಅವರ ಬೇಡಿಕೆಯ ರೀತಿಯಲ್ಲಿ ನಾವು ಸರ್ಕಾರ ಕೊಡಲಿಕ್ಕಾಗೋದಿಲ್ಲ. ಒಟ್ಟಾರೆಯಾಗಿ ನೋಡಿಕೊಂಡು ವಿದ್ಯಾರ್ಥಿಗಳ ಹಿತದೃಷ್ಟಿ ಎಲ್ಲ ನೋಡಿಕೊಂಡು ಒಂದು ತೀರ್ಮಾನ ಮಾಡ್ತೀವಿ. ಈ ವರ್ಷಕ್ಕಾಗಲ್ಲ ಇಲ್ಲ, ನಾವು ಜಾಸ್ತಿ ಮಾಡಬೇಕಾಗುತ್ತೆ. ಯಾಕಂದರೆ ಹಿಂದಿನ ಸರ್ಕಾರ ಏನು ಮಾಡಿತ್ತು, 3 ವರ್ಷಗಳಿಗೆ 10% ಅಂತ ಅವ್ರು ತೀರ್ಮಾನ ಮಾಡಿತ್ತು. ನಾವು ಅದನ್ನು ಒಪ್ಪಿರಲಿಲ್ಲ. ನಾವು ಅದನ್ನು 7% ಮಾಡಿದ್ವಿ. ಮತ್ತೊಂದು ವರ್ಷ 10% ಕೊಡ್ತೀವಿ, ಮತ್ತು 7% ಕೊಡ್ತೀವಿ. ಆಯಾ ವರ್ಷಕ್ಕೆ ನಾವು ತೀರ್ಮಾನ ಮಾಡ್ತಾಯಿದ್ದೀವಿ. ಆದರೆ ಒಮ್ಮೆಲೆ ಒಟ್ಟಿಗೆ ನಾವು ಜಾಸ್ತಿ ಮಾಡುವಂಥ ಉದ್ದೇಶ ಇಲ್ಲ. ಆದರೆ ಅವರ ನ್ಯಾಯಸಮ್ಮತವಾದಂಥ ಬೇಡಿಕೆಯನ್ನು ನಾವು ಪರಿಗಣಿಸಬೇಕಾಗುತ್ತೆ. ಇಡೀ ದೇಶದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಸರ್ಕಾರಕ್ಕೆ ಸೀಟ್ ಕೊಡ್ತಾ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಇದು ಇಂಜಿನಿಯರಿಂಗ್ ಮಾತ್ರ ಅಥವಾ ಎಲ್ಲ ತಂತ್ರಜ್ಞಾನ ಇವತ್ತು ನಮ್ಮ ಮುಂದೆ ಭಾಳಷ್ಟು ಯಾರು ವ್ಯವಸ್ಥೆ ಏನೋ ಈ ಒಂದು ಪರೀಕ್ಷಾ ವ್ಯವಸ್ಥೆಯನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥವ್ರಿಗೆ ಕಡಿವಾಣ ಆಗ್ತಕ್ಕಂಥದ್ದಕ್ಕೆ ಇವತ್ತು ತಂತ್ರಜ್ಞಾನವನ್ನು ಭಾಳ ಹೆಚ್ಚಿನ ರೀತಿಯಲ್ಲಿ ಬಳಸುವಂಥದ್ದು ಮಾಡಿದ್ದೀವಿ. ಮತ್ತು ಇದಕ್ಕೆ ದುಂದು ವೆಚ್ಚವನ್ನು ಮಾಡಿಲ್ಲ. ಇದಕ್ಕೆ ಏನು ಯಾವ್ಯಾವ ಕಾಲೇಜುಗಳಲ್ಲಿ ಅವ್ರಿಗೆ ಆದಂಥ CCTV ಕ್ಯಾಮ್ರಾಗಳನ್ನು ಬಳಸ್ಕೊಂಡಿದ್ದೀವಿ. ನಾವೇನಾದರೂ ಖಾಸಗಿಯವರಿಗೆ ಏನಾದರೂ ಕೊಟ್ಟಿದ್ರೆ ಬಹುಶಃ ಒಂದೊಂದು ಕ್ಲಾಸ್ ರೂಮ್ಗೆ 5,000 to 6,000 ರೂಪಾಯಿ ನಾವು ಖರ್ಚು ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಈ ಕೇವಲ ₹6 ನಾವು ಏನೋ ಮೇಂಟೆನೆನ್ಸ್ ಅಂತ ಹೇಳಿ ಕೊಡುವಂಥದ್ದಕ್ಕೆ ಒಂದು ತೀರ್ಮಾನ ಮಾಡಿ ಇವತ್ತು ಅಲ್ಲಿ ಇರ್ತಕ್ಕಂಥ ಒಂದು ಮೂಲಭೂತ ಸೌಲಭ್ಯಗಳನ್ನು ಬಳಸ್ಕೊಂಡು ಅಲ್ಲಿರ್ತಕ್ಕಂಥ CCTV ಕ್ಯಾಮೆರಾಗಳನ್ನು ಬಳಸ್ಕೊಂಡು ಇವತ್ತು ಸರ್ಕಾರದ ಒಂದು ತೆರಿಗೆ ಸಂಸ್ಥೆಗೂ ಹಣ ಉಳಿಸುವಂಥದ್ದು ಮತ್ತು ಭಾಳ ಯಶಸ್ವಿಯಾಗಿ ಪಾರದರ್ಶಕವಾಗಿ ಯಾವುದೇ ರೀತಿ ಪರೀಕ್ಷಾ ಅಕ್ರಮಗಳಾಗದ ರೀತಿಯಲ್ಲಿ ನಾವು ಕ್ರಮ ವಹಿಸಿದ್ದೀವಿ. ಅದರಿಂದ ಮತ್ತು ಇಲ್ಲಿಂದಲೇ ಮಾನಿಟರ್ ಮಾಡ್ತಾಯಿದ್ದೀವಿ. ಈಗ ಬೆಂಗಳೂರಿನ 164 ಕೇಂದ್ರಗಳದ್ದು ಈಗ ನಮ್ಮ ಇಲ್ಲಿಂದಾನೇ ಮಾನಿಟರ್ ಮಾಡ್ತಾಯಿದ್ದೀವಿ. ಮತ್ತು ಗುಲ್ಬರ್ಗಾ ಜಿಲ್ಲೆಯದು ಅದು ಕೂಡ ಅಲ್ಲಿ DC ಮತ್ತು CEO ಮಾನಿಟರ್ ಮಾಡ್ತಾ ಇರೋದ್ರ ಜೊತೆಗೆ ನಾವು ಇಲ್ಲಿ ಕೂಡ ಅದನ್ನು ಮಾನಿಟರ್ ಮಾಡೋಂಥದ್ದು ಮಾಡ್ತಾಯಿದ್ವಿ. ಬೇರೆ ಎಲ್ಲ ಜಿಲ್ಲೆಗಳಲ್ಲಿ CEO ಮತ್ತು DC ಅವರೇ ಅದನ್ನು ಮಾನಿಟರ್ ಮಾಡ್ತಾಯಿದ್ದಾರೆ. ಇದರಿಂದ ಒಟ್ಟಾರೆಯಾಗಿ ಎಲ್ಲೂ ಯಾವುದೇ ರೀತಿಯಾದಂಥ ಒಂದು ಘಟನೆಗಳು ನಮಗೆ ಮಾಹಿತಿ ಬಂದಿಲ್ಲ. ಆದರೆ ಈಗ ಡ್ರೆಸ್ ಕೋಡ್ ವಿಚಾರದಲ್ಲಿ ಇವತ್ತು ಸ್ಪೆಷಲಾಗಿ ಒಂದೊಂದು ಕೇಂದ್ರಕ್ಕೂ ಒಬ್ಬ ಆಫೀಸರ್ನ ಡ್ರೆಸ್ ಕೋಡ್ಗೆ ಸಂಬಂಧಪಟ್ಟಂತೆ ನಿಯೋಜಿಸಿದ್ದೀವಿ ಮತ್ತು ಅವರಿಗೆ ಸೆನ್ಸಿಟೈಸ್ ಮಾಡಿದ್ದೀವಿ. ಅಂದರೆ ಎಲ್ಲ ರೀತಿಯಲ್ಲಿ ಅರಿವನ್ನು ಮೂಡಿಸತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಏನೆಲ್ಲ ಮುಂಜಾಗ್ರತೆ ಕ್ರಮ ತಗೋಬೇಕು ಮತ್ತು ನಮ್ಮ ವೆಬ್ಸೈಟಲ್ಲಿ ಭಾಳ ಸ್ಪಷ್ಟವಾಗಿ ಯಾರು ಪರೀಕ್ಷೆ ಬರೀತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಏನೆಲ್ಲ ವಸ್ತ್ರವನ್ನು ಧರಿಸ್ಕೊಂಡು ಬರಬೇಕು, ಏನೆಲ್ಲ ಬಳಸಬಾರ್ದು ಅಂತಕ್ಕಂಥದ್ದು ಇವೆಲ್ಲವನ್ನು ಸಂಪೂರ್ಣವಾಗಿ ಮಾಡಿ ಒಂದೆರಡು ಸಣ್ಣ ಪುಟ್ಟ ಒಂದು ಸಮಸ್ಯೆಗಳು ಬರ್ತಾ ಇದ್ದಾವೆ. ನಾನು ಮಾಧ್ಯಮದಲ್ಲಿ ಓದಿದೆ ಇವತ್ತು ಬೆಳಗ್ಗೆ ಎಲ್ಲೋ ಒಂದು ಕಡೆ ಮೂರ್ತಿ ಹಾಕೊಂಡು ಬಂದಿದ್ದು ಪ್ಲಾಸ್ಟಿಕ್ ಹಾಕೊಂಡು ಈಗ ತೆಗಿಯೋಕ್ಕಾಗದೇ ಇರುವಂಥ ಸಂದರ್ಭದಲ್ಲಿ ಅದನ್ನು ತೆಗಿಯೋಕ್ಕಾಗದೇ ಇರುವಂಥ ಸಂದರ್ಭದಲ್ಲಿ ಬಹುಶಃ ಸ್ಥಳೀಯವಾಗಿ ಒಂದೇನೋ ಆಲೋಚನೆ ಮಾಡಿ ಪ್ಲಾಸ್ಟಿಕ್ ಟೇಪ್ ಹಾಕಿರುವಂಥದ್ದು ಮಾಡ್ತಾರೆ. ಆ ರೀತಿ ಸ್ಥಳೀಯವಾಗಿ ಒಂದೊಂದು ಸಂದರ್ಭದಲ್ಲಿ ಕೆಲವು ತೀರ್ಮಾನಗಳು ಮಾಡ್ತಾರೆ. ಯಾಕಂದರೆ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಆ ರೀತಿ ಆಗುವಂಥದ್ದು. ಒಟ್ಟಾರೆಯಾಗಿ ಸುಗಮವಾಗಿ ಒಂದು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ಪರೀಕ್ಷೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿ ಕಳೆದ ವರ್ಷ ಒಂದು ಟ್ರಾಫಿಕ್ ವಿಚಾರದಲ್ಲೇ ಒಂದು ಹೆಲ್ಮೆಟ್ ಧರಿಸುವಂಥ ವಿಚಾರದಲ್ಲೇ ಎಷ್ಟು ಜನರಿಗೆ ತಿಳುವಳಿಕೆ ಕೊಡುವಂಥ ಕೆಲಸಗಳು ಮಾಡ್ತಾರೆ. ನಮ್ಮ ಪ್ರಾಣ ಹಾನಿಯಾಗುತ್ತೆ ಹೆಲ್ಮೆಟ್ ಧರಿಸದೇ ಇದ್ದರೆ, ಪ್ರಾಣ ಉಳಿತದೆ ಹೆಲ್ಮೆಟ್ ಧರಿಸಿದ್ರೆ ಅಂತಕ್ಕಂಥ. ಆದರೂ ಇವತ್ತು ಎಷ್ಟು ಜನ ನಾವು ನೋಡ್ತೀವಿ. ಇದರಿಂದ ಏನಾಗುತ್ತೆ, ಇಂಥ ಒಂದು ಪರೀಕ್ಷೆ ಅಥವಾ ಇನ್ನೊಂದು ಒಂದು ವ್ಯವಸ್ಥೆಗಳು ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಕೆಲವರಿಗೆ ಅದು ಏನು ಮನಸ್ಥಿತಿ ಅಂತ ನಾನು ಹೇಳಲಿಕ್ಕೆ ಸಾಧ್ಯ. ವಿಕೃತ ಮನಸ್ಥಿತಿನೋ ಅಥವಾ ಉದ್ದೇಶಪೂರ್ವಕವಾಗಿ ಏನಾದರೂ ವ್ಯವಸ್ಥೆಗೆ ಕೆಟ್ಟ ಹೆಸರು ತರಬೇಕು ಅಂತನೋ, ಇಲ್ಲ ಯಾರಾದರೂ ಇಂಥವರನ್ನು ಹುಟ್ಟಾಕಿಸಿ ಅದನ್ನು ಅವರು ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು, ಈ ಥರ ಕೆಲವು ಸಂದರ್ಭದಲ್ಲಿ ಇವತ್ತು ಸಮಾಜದಲ್ಲಿ ಎಲ್ಲ ರೀತಿ ಇವತ್ತು ಪರಿಸ್ಥಿತಿಗಳನ್ನು ಪ್ಲ್ಯಾನ್ ಮಾಡ್ತಾರೆ ಕೆಲವ್ರನ್ನ. ಇವೆಲ್ಲ ಮಾಡುವಂಥದ್ದಿದೆ. ಅಂದರೆ ಆ ಥರ ಖಂಡಿತ ನಾವು ಅದಕ್ಕೆ ಆಸ್ಪದ ಕೊಟ್ಟಿಲ್ಲ. ಆ ಥರ ಏನಾದರೂ ಆಗುತ್ತೆ ಖಂಡಿತ ಅವ್ರ ಮೇಲೆ ಭಾಳ ತೀವ್ರವಾದಂಥ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ತಗೊಳ್ತೀವಿ.